ಬಾಡಿಗೆ ಮನೇನ ಎಲ್ಲಪ್ಪ ಹುಡ್ಕೋದು ಅಮ್ಮಂಗಾಗೈತೆ. ನಮ್ಮ ಅಮ್ಮ ಅಂತೂ ಬಾಗ್ ತೆಗ್ದೇ ಹೊರಕ್ಕೆ ಸಿಗೈತೆ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟಿತ್ತು. ಏನಪ್ಪ ಹೋಗೋಣ ಅಂತಂದರೆ ಎದ್ರಿಕೊಂಡು ಹೋಗ್ಬಿಟ್ಲು ಅಂತಾರೆ. ಎದ್ರಿಕೊಂಡು ಅಂತೂ ನಾನು ಹೋಗ್ಬಾರ್ದು. ಒಂದೆರಡು ದಿನ ಇಲ್ಲೇ ಇದ್ದು ಹೋಗ್ಬೇಕು. ನನಗೂ ಮನೆ ಬಾಕ್ಲು ಎಲ್ಲ ಐತೆ, ನನಗೇನೇನು ಏನೂ ಕಡಿಮೆ ಆಗಿಲ್ಲ. ಎಲ್ಲಿ ಹುಡ್ಕೊಳಪ್ಪ ಮನೇನ ಅನ್ನಿಸ್ಬಿಟ್ಟೈತೆ. ಏನು ಮಾಡೋದು? ಯಾರೋ ಕೊಡ್ತೀವಿ ಅಂದವ್ರೆ, ನೋಡೋಣ. ಅದೇನಾದರೂ ಕೊಡಲಿಲ್ಲ ಅಂತಂದರೆ ನಾನು ನಮ್ಮೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸತಿ ಹೋಗ್ಬಿಟ್ರೆ ಚೀಪ್ ಆಗಿಬಿಡ್ತೀವಲ್ಲ ಅಂತ ಒಂದ್ಸತಿ ಅನ್ನಿಸ್ತೈತೆ. ನನಗೆ ಹಂಗೆ ಹೋಗೋ ಅಂಥದ್ದೇನಾಗಿಲ್ಲ. ಇವಾಗ ಏನಂದರೆ ನಾನು ಚೆನ್ನಾಗಿದ್ದೀವಿ, ನಮಗೇನೇನು ಕಡಿಮೆ ಆಗಿಲ್ಲ. ನಾವು ಯಾಕೆ ಹೋಗ್ಬೇಕು? ಹೋಗಬಾರ್ದು. ಹೋದರೆ ನಾನು ಸದ್ರ ಆಗಿಬಿಡ್ತೀನಿ. ಎಲ್ಲರೂ ಅಯ್ಯೋ ಎದ್ರಕೊಂಡು ಓಡೋಗ್ಬಿಟ್ಲು ಅಂತ ಅಪ್ಪನಿ ಶಿವಾನಿ ಪ್ರೀತಿ ಪ್ರೇಮ ಎಲ್ಲ ಹಾಳು ಖುಷಿ ಪಟ್ಬಿಡ್ತಾಳೆ. ಅದಕ್ಕೆ ಏನು ಮಾಡೋದು ನೋಡೋಣ. ಇಲ್ಲಿ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡ್ತೀನಿ, ಏನು ಮಾಡೋದು ಅಂತ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರ ತಗೊಳ್ತೀನಿ. ಈ ಅಪ್ಪ ಬಂದಿದ್ರೆ ಚೆನ್ನಾಗಿರ್ತಿತ್ತಪ್ಪ. ಅಯ್ಯೋ ಬರಲೇ ಇಲ್ಲ. ನೆನ್ನೆ ಹೋದಾರು ಇವರು ಅಲ್ಲೇ ಉಳ್ಕೊಂಡವ್ರೆ, ಕೆಲಸ ಐತೆ ಅಂತ. ಹೋಗತ್ತ ಇಬ್ರು ಅಲ್ಲೇ ಉಳ್ಕೊಂಡವ್ರೆ, ಕರಿಯಮ್ಮನೂ ಪ್ರವೀಣ ಇಬ್ರು. ಏನು ಮಾಡೋದು ಇವಾಗ? ಇವ್ರು ಬೇಗ ಬಂದರೆ ಎಲ್ಲಾದರೂ ಮನೆ ನೋಡ್ಬಿಟ್ಟು ಅಡ್ವಾನ್ಸ್ ಕೊಟ್ಟು ಸ್ವಲ್ಪ ದಿನ ಇಲ್ಲ 2 ತಿಂಗಳಾಗ್ಲೇಳು ನಾನು ಬೇರೆ ಮನೆ ಮಾಡ್ಕೊಂಡು ಇಲ್ಲಿ ಇದ್ದು ಹೋಗ್ಲೇಬೇಕು. 1 ತಿಂಗಳಾಗ್ಲೇಳು ಅಷ್ಟೇ. ಏನೋ ಒಂದು ಮಾಡಲೇಬೇಕು. ನಮ್ಮ ತನ್ವಿಗಾಗಲಿ ಮನೆ ಮಾಡಿಕೊಟ್ಟು ಮದುವೆ ಮಾಡಿ ಇಲ್ಲಿ ಅವಳಾದರೂ ಇರೋ ಥರ ಮಾಡ್ತೀನಿ. ಬಿಡಲ್ಲ ನಾನು. ಇದು ಯಾಕೋ ಅತಿ ಆಗ್ತೈತಿ ಇವ್ರದ್ದೆಲ್ಲನ. ನನಗೆ ಎಷ್ಟು ಇವಾಗ ಎಲ್ಲರೂ ನಾನು ಸ್ವಲ್ಪ ಮುಂದುವರೆದಿರೋದಕ್ಕೆ ಏನಾದರೂ ಮಾಡಿ ಇವಳನ್ನ ಬೀಳಿಸ್ಬೇಕಲ್ಲ ಕೆಳಗಡೆ ಅಂತ ನೋಡ್ತಾವ್ರೆ. ಅಮ್ಮ ಏನಕ್ಕೆ ಈ ಕಡೆ ಹೋಗ್ತಾ ಇದೀಯಾ? ಏನಿಲ್ಲ, ಎಲ್ಲಾದ್ರೂ ಮನೆಗಳೆಲ್ಲಾದರೂ ಇದಾವೇನೋ ಅಂತ ಹುಡ್ಕೊಂಡು ಬಂದೆ. ಇಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ತಾರೆ ಅಂತ ಕೇಳೋಣ ಅಂತೇಳಿ ಈ ಕಡೆ ಬಂದಮ್ಮ. ಏನು ಮಾಡೋಣ, ಊರಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ತನ್ವಿ. ಮನೆ ಸಿಗಲಿಲ್ಲ ಅಂತಂದರೆ ಮನೆ ನೋಡ್ತಾ ಇದ್ದೀವಿ. ಮನೆ ಸಿಗಲಿಲ್ಲ ಅಂತಂದರೆ ಊರಿಗೆ ಹೋಗ್ಬೇಕು. ಅಮ್ಮಯ್ಯ ಮನೆಯಿಂದ ಹೊರಗೆ ಬ್ಯಾಗ್ ತೆಗೆದು ಆಚೆ ಕೆಸ್ಬಿಡ್ತಲ್ಲ, ಹೋಗ್ರಿ ಅಂತ ಹೇಳಿ ಸುಮ್ಮನೆ ಬೆಳಗ್ಗೆಯಿಂದ ಜಗಳ ತೆಗಿತೈತಾವ ಅಮ್ಮನೇನೆ ಹೋಗ್ಲಿ ಅಂತ. ಏನೋ ಏನಂಗೆ ಹೆಂಗೆ ಮಾತಾಡ್ತೈತೆ. ನಿಮ್ಮ ಅಪ್ಪಗೆ ಫೋನ್ ಮಾಡಬೇಕಾಗಿತ್ತು ಬಾ ಅಂತ ಹೇಳಿ. ನಿಮ್ಮ ಅಪ್ಪ ಎತ್ತು ಬಂದಿದ್ರೆ ಚೆನ್ನಾಗಿರ್ತಿತ್ತಪ್ಪ. ಮಾರಾಯಣನ ಸೋದನ ಮನೆ ಕ್ಲೀನ್ ಮಾಡ್ಬೋತೀನಿ ಅಂತ. ಏನು ಮನೆಯಾಗಿ ಇನ್ಯಾತೈತ ಕ್ಲೀನ್ ಮಾಡೋ ಅಂಥದ್ದು? ಏನೋ ಹೊಸ ಮನೆ ಕಿಟಕಿ ಬಾಗಿಲು ಎಲ್ಲ ಹಾಕೊಂಬಂದಿದ್ದೀವಿ. ಮಣ್ಣು ಸೋರುತ್ತೆ ಅನ್ನಂಗಿಲ್ಲ, ಏನಿಲ್ಲ. ಮಾಳಿಗೆ ಮನೆ ಆದರೆ ಮಣ್ಣಿಗಿನ್ನೆಲ್ಲ ಸೋರುತ್ತೆ ಅನ್ಬೋದು. ಆದರೆ ಅಲ್ಲಿ ಏನು ಮಣ್ಣು ಸೋರೋದಿಲ್ಲ, ಎಂಥದ್ದು ಇಲ್ಲ. ಮನೆ ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಹಿಂಗೆ ಒರೆಸಿ ಗುಡಿಸಿ ಬರೋದಕ್ಕಿನ್ನ ಎಷ್ಟೊತ್ತಾಗುತ್ತೋ ಏನೋ ಈ ಅಪ್ಪನಿಗೆ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತಿ. ಇಲ್ಲಿ ಕೂತ್ಕೊಂಬನೆ ನಿಂಗೆ ಜರ್ಮಂತ ಕೂತ್ಕೊಂಡು ಯೋಚನೆ ಮಾಡೋಣ ಏನು ಮಾಡೋದು ಅಂತೇಳಿ. ಹೋಗ್ಬಾರ್ದು ಕಣಮ್ಮ, ನಾವಂತೂ ಹೋಗ್ಬಿಟ್ರೆ ಚೀಪ್ ಆಗಿಬಿಡ್ತೀವಿ. ನಾವು ಊರಿಗೆ ಹೋಗೋಕ್ಕಂತ ಹೇಳಿ ಅಂದ್ಕೊಂಡಿರ್ಬೋದು, ಆದರೆ ಚೀಪ್ ಆಗಿಬಿಡ್ತೀವಿ ಹೋಗ್ಬಿಟ್ರೆ. ಯಾಕಂದರೆ ನೋಡ ನಮ್ಗೆ ಎದ್ರಕೊಂಡು ಅದೇ ಹೋಗ್ಬಿಟ್ರು ಅಂತ ಅವ್ರೊಂಥರ ಖುಷಿ ಪಟ್ಬಿಡ್ತಾರೆ. ನಮಗೆ ಎದ್ರಕೊಂಡು ಹೋಗ್ಬಿಟ್ರು ಅಂತೇಳಿ ತುಂಬ ಖುಷಿ ಆಗ್ಬಿಡುತ್ತೆ ಅವ್ರಿಗೆ. ಅದೇ ನಾನು ಹಂಗೆ ಅಂದ್ಕೊಂಡಿರೋದು ಕಣಮ್ಮ ತನ್ವಿ. ನಾವೇನ ಹೋಗ್ಬಿಟ್ರೆ ಎಲ್ರಿಗೂ ಖುಷಿ ಆಗ್ಬಿಡುತ್ತೆ. ಹೋಗೋದಂತೂ ಬೇಡ. ನಾವಿಲ್ಲೇ ಇದ್ದು ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ಬೇಕು. ಇಲ್ಲ 1 ತಿಂಗಳು 2 ತಿಂಗಳಾದ್ರೂ ಬೇರೆ ಮನೆ ಮಾಡ್ಕೊಂಡು ನಾನು ಇಲ್ಲಿ ಇದ್ದೇ ಇರ್ತೀನಿ. ಬೇರೆ ಮನೆ ಮಾಡ್ಕೊಂಡು ಅಷ್ಟೇ. ನಂದು ಕರಿಯೊಂದು ಮದುವೆ ಆಗಿಬಿಟ್ರೆ ಹೆಂಗೋ ಬೇಗ ಸೆಟಲ್ ಆಗಿಬಿಡ್ತೀವಮ್ಮ. ಆದಷ್ಟು ಬೇಗ ಮದುವೆ ಆಗೋದು ಒಳ್ಳೇದು ಅಂತ ಅಂದ್ಕೊಂಡಿದ್ದೀವಿ ನಾವು. ಹಂಗೆ ಅಂದ್ಕೊಂಡಿದ್ದೀನಮ್ಮ. ನಿಮ್ಮಿಬ್ರದ್ದು ಮದುವೆ ಆಗ್ಬಿಟ್ರೆ ಅತ್ಲಾಗೆ ನಿಮ್ಗೆ ಎಲ್ಲಿ ಬಾಡಿಗೆ ಮನೆ ಮಾಡಿಕೊಟ್ಟು ಹೋಗ್ಬಿಡೋಣ ಅಂತ. ಇಲ್ಲೇ ಇದ್ದು ತೋರಿಸ್ಬೇಕು ಇವರೆಲ್ಲರ ಎದುರಿಗೂ ನೀನು ಚೆನ್ನಾಗಿದ್ದು. ಅದೇ ನನ್ನ ಆಸೆ. ನಾನು ಹೋಗ್ಬಿಟ್ರೆ ಇವಾಗ ನಮ್ಮನ್ನೊಂಥರ ಇವರು ಆಡ್ಕೊಂಡು ನುಗ್ಬಿಡ್ತಾರೆ. ಆಡ್ಕೊಂಬರ್ಗೆಲ್ಲ ಸದ್ರ ಆಗ್ಬಿಡ್ತೀವಿ. ನೋಡಪ್ಪ ನಮ್ಗೆ ಎದ್ರಕೊಂಡು ಓಡೋಗ್ಬಿಟ್ಲು ಇರುತ್ತು ಅಂತೇಳಿ ಆಡ್ಕೊಂಡು ನುಗ್ಬಿಡ್ತಾರೆ. ಅದಕ್ಕೆ ಆಡ್ಕೊಂಬರ ಬಾಯಿಗೆ ಯಾವತ್ತೂ ನಾವು ಸಿಗಬಾರ್ದು. ನನ್ನ ಅಮ್ಮ ಏನು ಜಗಳ ಮಾಡ್ಕೊಂಡಿದ್ದಾಗಲಿ ನಾನು ಯಾರ ಹತ್ರನೂ ಯಾತು ಹೇಳೋಕೆ ಹೋಗಲ್ಲ. ನನ್ನ ಪಾಡಿಗೆ ನಾನು ಇದು ಬಿಡ್ತೀನಿ. ಯಾಕೆ ಸುಮ್ಮನೆ ಈಗ ಯಾತನ ಹೇಳೋಕೆ ಹೋದ್ರೆ ಸಿಟ್ಟು. ನಾನು ಯಾರಿಗೂ ಯಾತು ಹೇಳೋಕೆ ಹೋಗಲ್ಲ. ನಾನಾಯ್ತು ನನ್ನ ಕೆಲಸ ಆಯಿತು ಅನ್ನಂಗೆ ಇದು ಬಿಡ್ತೀನಿ. ಯಾಕಂಬೃತಮ್ಮ ಇಲ್ಲಿ ಕುತ್ಕೊಂಡಿದ್ದೀರಾ? ಯಾಕೆ ಇಲ್ಲ ಕಣಂಟಿ, ಯಾವುದಾದ್ರೂ ಬಾಡಿಗೆ ಮನೆಗಳಿದಾವ ಇಲ್ಲಿ? ಬಾಡಿಗೆ ಮನೆ ಯಾರಿಗಮ್ಮ? ಅವೇನ ಅಂತ ನಮ್ಮ ಮನ್ಗಳಿಗೆ ಯಾಕೆ ಜಾಸ್ತಿ ದಿನ ಇರಬಾರದು. ನೆಂಟ್ರ ಮನೆಯಾಗಿದ್ರೆ ಮದುವೆ ಆಗಲ್ವಂತೆ. ನಮ್ಮ ತನ್ವಿ ಮದುವೆ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಈಗ ಅದಕ್ಕೆ ನೆಂಟ್ರ ಮನೇಲಿ ಇರಬಾರ್ದು ಅಂತ ಹೇಳೋದ್ರು ಶಾಸ್ತ್ರದಲ್ಲಿ. ಅದಕ್ಕೆ ನಾವು ಮನೆ ನೋಡ್ತಾ ಇದ್ದೀವಿ. ಯಾವುದಾದ್ರೂ ಬಾಡಿಗೆ ಮನೆಗಳು ಯಾವುದಾದ್ರೂ ಗೊತ್ತಿದ್ರೆ ಹೇಳು ಬಗ್ಗೆ ಆಂಟಿ. ಅಂಥವು ಯಾವ ಇಲ್ಲಮ್ಮ ನಿಮಗೆ ಸೊಟ್ಟಾಗ ಅಂಥವು. ನೋಡೋಣ ಹೇಳು, ಯಾವ್ದಾರ ಗೊತ್ತಿದ್ರೆ ಹೇಳ್ತೀನಿ. ಏನಾಗಲ್ಲಮ್ಮ, ಸುಮ್ಮನೆ ಇರ್ಬೋದು. ಇಲ್ಲ ಕಣ್ಬಾಗಿ ಆಂಟಿ, ಯಾಕೋ ನೆಂಟ್ರ ಮನೆಗೆ ಇರಬಾರ್ದು ಅಂತಂದ್ರೆ ಅದಕ್ಕೆ ನಮ್ಮೂರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮೂರ್ಗೆ ಹೋಗೋದು ಬೇಡ ಅಂತ ಹೇಳಿ ನಾವು ನೋಡೋಣ, ಅಡ್ಜಸ್ಟ್ ಮಾಡ್ಕೊಂಡು ಹೆಂಗಾಗುತ್ತೆ ಹಂಗಿರೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ನೋಡಬೇಕು ಇನ್ನು ಹೆಂಗಾಗುತ್ತೆ ಅಂತ ಇನ್ನು ಯಾವ ನಿರ್ಧಾರಕ್ಕೂ ಬಂದಿಲ್ಲ. ನಾವು ಊರಿಗೆ ಹೋಗೋಣ ಅಂತ ನಾನು ಅಮ್ಮ ಅಂದ್ಕೊಂಡ್ವಿ. ಹೋಗೋದು ಬೇಡ ಅಂತ ಇಷ್ಟೆಲ್ಲ ಆಗೈತೆ.
ನಾವೆಲ್ಲರ ಎದುರಿಗೂ ಚೆನ್ನಾಗಿರ್ಬೇಕಲ್ಲ ಬಗೆಂಟಿ. ಅದಕ್ಕೆ ಮತ್ತೆ ನಮ್ಮ ಎಲ್ಲ ನನಗೆ ಗೊತ್ತಿದ್ರೆ ಹೇಳ್ತೀನಿ. ನಾನೆಲ್ಲ ಮಣ್ಣೇರ್ ಮತಕ್ಕೆ ಹೋಗೋಣ ಅಂತ ಹೋಗ್ತಿದ್ದೆ. ಬತ್ತೀನಿ ತಡಿ. ನನಗೆ ಒಂದೊಂದ್ಸೈತಿ ನೆನೆಸ್ಕೊಂಡ್ರೆ ತಗೋ ಹೋಗ್ಬಿಡೋಣ ಓಟು ಇಲ್ಲೇ ಪರದಾಡೋದು ಅನ್ನಿಸ್ತೈತೆ. ನಮಗೂ ಮನೆ ಬಾಕ್ಲಿದ್ದು ಕೊಟ್ಟು ಯಾಕೆ ಬಂದು ಇರ್ತಾಗ ಹಿಂಗೆಲ್ಲ ಅನ್ನಿಸ್ಕೊಂಬದು. ನಮ್ಮಮ್ಮ ಎಂತೂ ಹೆಂಗೆ ಅಂಬತೈತಿ ಹೋಗತ್ತ. ನಮ್ಮಮ್ಮ ಇಂತಾಗ ಅನ್ನಿಸ್ಕೊಂಡು ಇರೋ ಅಂಥದ್ದು ಏನು ಬಂದಿತ್ತು ನಮಗೆ. ಯಾಕಮ್ಮ ಅಜ್ಜಿ ಹಂಗೆ ಮಾತಾಡುತ್ತೆ? ಹೇಳು. ನಾನು ಅಜ್ಜಿ ಹಿಂಗೆ ಮಾತಾಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲ ಅಮ್ಮ, ನಿನ್ನ ಮೇಲೇನೆ ಅಜ್ಜಿ ಹೋಗ್ರಿ ಅಂತೇಳಿ ಹಂಗೆ ಜೋರು ಮಾಡ್ತೈತಲ್ಲ. ಹೋಗು ನೀನು. ನಾನು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ, ನೀವು ಹೋಗ್ರಿ ಅಂತ ಹೆಂಗೆ ಚುಟ್ಟಾಗ್ತೈತ ಅಜ್ಜಿ. ಬಾಯಿಗೆ ಬಂದಂಗೆ ಮಾತಾಡುತ್ತೆ. ಅರ ಹೇಳ್ಕೊಟ್ಟವ್ರ ತಗ, ಹೇಳ್ಕೊಟ್ಟಿರೋದಕ್ಕೆ ಮಾತಾಡೋದು ನಮ್ಮಮ್ಮ. ಹೋಗ್ಬಾರ್ದು. ನಾವು ಮನೆಗೆ ಮಾತ್ರ ಹೋಗ್ಬಾರ್ದು. ನೋಡೋಣ ಇನ್ನು ಎಷ್ಟು ದಿನ. ಅಲ್ಲ ನಾವೇನು ಮಾಡಿದೀವಮ್ಮ ಅಂಥದ್ದು? ಜನ ನಮ್ಮನ್ನಂತೂ ನೋಡಿ ಹೊಟ್ಟೆ ಹುರ್ಕೊಂಬ್ತಾರೆ. ಏನು ಮಾಡೋದು? ಅಲ್ಲೂ ನಮ್ಮೂರಾಗೂ ಅದೇಯ. ನಾವೇನೋ ಇವಾಗ ಇವ್ರ ಎದುರಿಗೆ ಪುಣ್ಯ ಶಿವಾನಿ ಇವ್ರ ಎದುರಿಗೆಲ್ಲ ನಾವು ಹೋಗ್ಬಾರ್ದು ಅಂತ ನಾನು ಹೋಗ್ಬಿಟ್ರೆ ಸಾದ್ರ ಆಗ್ಬಿಡ್ತೀನಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಹೋಗ್ಬಿಟ್ರಿ ಇರುತ್ತಮ್ಮ, ನಿಮ್ಮಮ್ಮ ಹೇಳು ಅಂತ. ಈಗ ಹೋಗ್ಬಿಟ್ರೆ ನೀವು ಸಾದ್ರ ಆಗ್ಬಿಡ್ತೀರ. ಅಯ್ಯೋ, ಎಲ್ಲರೂ ಹೆಂಗೆ ಆಡ್ಕೊಂತಾರೆ ಗೊತ್ತೈತಿ. ಅದಕ್ಕೇನೆ ಅಮ್ಮ ಏನಾಗಲ್ಲ, ನನಗೂ ಮತ್ತೆ ಕರೀಮ್ಗೂ ಮದುವೆ ಮಾಡ್ಸಮ್ಮ, ನಾವು ಇಲ್ಲೇ ಲೈಫ್ ಸೆಟ್ಲ್ ಮಾಡ್ಕೊಂಡು ಇದ್ದು ಬಿಡ್ತೀವಿ ಅಂತ ನಾನು. ಹಂಗೆ ಮಾಡು. ಮದುವೆ ಆಗೋದು ಒಳ್ಳೇದು. ಸುಮ್ಮನೆ ಈಗಳಮ್ಮ ಋತು ಕೊಟ್ಟು ಮಾಡಿ ನಿನ್ನ ಜವಾಬ್ದಾರಿ ಮದಾಗ ಕಳ್ಕೊಂಡು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನೀನು ಹೋಗು. ಅಲ್ಲಿ ಮನೆ ಮಠ ಇದ್ರು ಇರುತ್ತಾ ಅಂತೀರಾನ. ಅವ್ರದ್ದು ಐತಂತೆ ಸ್ವಂತ ಮನೆ. ಬಾಡಿಗೆ ಗಿಡ್ಗೆ ಕೊಟ್ಟು ಬರ್ತೀನಿ, ಬಾಡಿಗೆ ಬರುತ್ತೆ. ಅದೇ ಬಾಡಿಗೆ ಅಲ್ಲೇ ಕಟ್ಟಿದ್ರೆ ಆಯಿತು. ಸ್ವಂತ ಮನೆ ಮಾಡ್ತೀನಿ ನಾನು ಇದೇ ಊರಲ್ಲೇನೆ ಅಂತ. ಅವನಿಗೂ ಹಂಗೆ ಇದೇ ಊರಿಗೆ ಬರಬೇಕು ಅಂತ ಆಸೆ. ಅವ್ರ ಅಜ್ಜಿರ್ದು ಇದೇ ಊರಂತೆ. ಅವ್ರ ಅಮ್ಮನ ತವ್ರ ಮನೆ ಇದೇ ಊರಂತೆ. ಹಂಗಾಗಿನೇ ಈ ಕವನ ಅವ್ರನ್ನೂ ಇಲ್ಲಿಗೆ ಏನೋ ಪರಿಚಯದಿಂದ ಏನೋ ಸಂಬಂಧ ಅಂತೆ ಇದೆ ಊರಿಗೆ. ಅದೇ ಇವ್ರು ಕರಿಯೋರು ಅಮ್ಮರು ಇದ್ದಾರಲ್ಲ, ಅವ್ರ ಅಮ್ಮವ್ರದ್ದು ಇದೆ ಅಂತೆ ತವ್ರ ಮನೆ. ಅದಕ್ಕೆ ಬೇಗ ಅವ್ರಿಗೆ ಇಲ್ಲಿ ಸೆಟ್ಟಾಗಿ ಇಲ್ಲಿಗೆ ಅವ್ರ ಅಕ್ಕನ್ನೇನೋ ಕೊಟ್ಟಿದ್ದು ಅಂತೇಳಿ ಏನೋ ಮಾತಾಡ್ದಂಗಿತ್ತು. ಇದೇ ಊರು ಒಟ್ಟಿನಲ್ಲಿ ಸಂಬಂಧ ಅವ್ರಿಗೆ ಎಲ್ಲ ಐತೆ. ಅದಕ್ಕೆ ನಮ್ದೇನೇನೋ ಅದೇನು ಬೇರೆ ಊರಲ್ಲ, ನಮಗೂ ನಮ್ಮ ಗೊತ್ತಿರೋ ಅಂಥ ಊರೇನೆ. ಅದೇ ಊರಲ್ಲಿ ಇದ್ದು ಬಿಡೋಣ ಹೇಳುತ್ತಾನೆ ಅಂತ ಹೇಳ್ದ. ಕರಿಯ ನಾನು ಹೆಂಗೆ ಹೇಳ್ತೀನಿ ಹಂಗೆ ಆಂಟಿ. ಇನ್ನೂ ಚೆನ್ನಾಗಿ ಪಾಪ ಭಾಳ ಒಳ್ಳೆಯವನು. ನಾನು ಒಂದ್ಸರಿ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮನೆ ಬಾಕ್ಲೆಲ್ಲ ಇಕ್ಕೊಂಡು ಇರ್ತಾಗ ಹಿಂಗೆ ಅನ್ನಿಸ್ಕೊಂಡಿರೋ ಅಂಥದ್ದೇನು ಅಂತ ನಮ್ಮ ಅಪ್ಪಗೆ ಹೇಳಿರೆ, ನಮ್ಮ ಅಪ್ಪ ಹೇಳಮ್ಮ ನಾನೇನಮ್ಮ ಹೇಳೋಣ, ನಿಮ್ಮಮ್ಮ ಹಿಂಗೆ ಅಂತಾಳೆ ಅಂತೈತೆ ನಮ್ಮ ಅಪ್ಪಯ್ಯ. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ನನಗಂತನು. ಇವಾಗ ಹೋಗ್ಬಿಟ್ರೆ ಇವ್ರ ಎದುರಿಗೆ ಚೀಪ್ ಆಗ್ಬಿಡ್ತೀನಿ. ಮನೆ ಹುಡುಕೋದೊಂದು ಟೆನ್ಷನ್ ಆಗ್ಬಿಟ್ಟೈತಿ ಇವಾಗ. ಹೋಗೋದಂತೂ ಹೋಗಲ್ಲ. ಯಾಕೆ ಹೋಗ್ಬೇಕು ಹೇಳು? ನಾನು ಒಂದು ಕಡೆಗೆ ಹೋಗೋದು ಬೇಡ ಅಂತ ಎರಡೆರಡು ಮನಸ್ಸು ನನಗೆ. ಊರಿಗೆ ಹೋಗೋಣ ಅಂತ ಒಂದು ಮನಸ್ಸು. ಅಯ್ಯೋ, ನಾನು ಎಲ್ಲ ಕ್ಲೀನ್ ಮಾಡ್ಯವ್ರ ಹತ್ಲಾಗ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಮ್ಮ. ಬಿಡೆ ತನ್ವಿ ಅಂತ ಹೋಗೋಣ ಅಂತ ಊರಿಗೆ. ಇನ್ನೇನು ಮಾಡೋದು? ಯಾವಳ ಇಷ್ಟನ ಆಡ್ಕೊಂಬ್ಲೇಳು, ಆಡ್ಕೊಂಬರೆಲ್ಲ ಬಂದು ಕೊಡಲ್ಲ ಹತ್ಲಾಗ ಊರಿಗೆ ಹೋಗೋಣ. ಬೇಡ ಕಣಮ್ಮ, 1 ತಿಂಗಳು 2 ತಿಂಗಳಾಗಲಿ ಇದ್ದೋಗನ್ ಸುಮ್ಮನಿರಮ್ಮ. ನೀನಂತೂ ಹೋಗೋದು ಬೇಡ ರುತಮ್ಮ. ನೀನೇನೋ ಇವಾಗ ಹೋಗ್ಬಿಟ್ರೆ ಆಡ್ಕೊಬಿಡ್ತಾರೆ. ತೂತ ಬೇಡ ಆಡ್ಕೊಂತಾರೆ ನಿನ್ನ. ಅಯ್ಯೋ ನಕ್ಕೊಬಿಡ್ತಾರೆ ಅನ್ಬೇಡ, ಕೇಕ್ ಹಾಕೊಂಡು ನಕ್ಬಿಡ್ತಾರೆ. ಹೋಗ್ಬಿಟ್ಲು, ನಮ್ಗೆ ಎದ್ರುಕೊಂಡು ಹೋಗ್ಬಿಟ್ಲು ಅಂತೇಳಿ ಕೇಕ್ ಹಾಕೊಂಡು ನಕ್ಬಿಡ್ತಾರೆ. ಅದಕ್ಕೆ ಬೇಡ ರುತಮ್ಮ, ಹೋಗ್ಬೇಡ. ಏನಿದ್ರು ನೀವೀಗ 1-2 ತಿಂಗಳು ನೀನು ಸುಧಾರಿಸ್ಕೊಂಡು ಹೋಗು. ಇವಳು ಹೇಳ್ದಂಗೆ ತನ್ವಿ ಹೇಳ್ದಂಗೆ 1-2 ತಿಂಗಳಾಗಲೇ ಇರಬೇಕು ನೀನು. 2 ತಿಂಗಳಾಗಲೇ ಇದ್ರೇ ಅವ್ರಿಗೆ ಎಷ್ಟೋ ಸ್ವಲ್ಪ ಭಯ ಇರುತ್ತೆ. ಎದುರ್ಸೋಕ್ಕಾಗಲ್ಲಪ್ಪ ಅಂತ ಎದ್ರುಕೊಂಡು ಹೋದ್ಲು ಅಂತೇಳಿ ನೋಗ್ತಾರೆ. ಜನ ಇವಾಗ ಸರಿ ಇಲ್ಲ. ಹೆಂಗೆ ಬೇಕಾದ್ರೂ ತಿಳ್ಕೊಂತಾರೆ. ನಿನ್ನ ಕಷ್ಟ ಯಾರಿಗೂ ಅರ್ಥ ಆಗಲ್ಲ, ಅವ್ರು ಹೆಂಗೆ ಬೇಕಾದ್ರೂ ತಿಳ್ಕೊಂತಾರೆ. ಅದಕ್ಕೇ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ಒಟ್ಟು ಯಾಕೆ ಇವಾಗ ಮಾತಾಡಕ್ಕೆ ಹೋದ್ರೆ ಮಾತು ಎಲ್ಲೆಲ್ಗೋ ಹೋಗಿ ಎಲ್ಲಿ ಬರ್ತವೆ. ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗು ನಿನ್ನ ಪಾಡಿಗೆ ನೀನು ಅಷ್ಟೇನೆ. ಅವ್ರದ್ದು ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಅದೇನು ಮಾಡ್ಬೇಕು ಅದನ್ನ ಮಾಡಿ ನೀನು ಚೆನ್ನಾಗಿರೋದು ನೋಡು ಅಷ್ಟೇ ರುತಮ್ಮ. ಹೋಗ್ಬೇಡ, ಊರಿಗೆ ಮಾತ್ರ ಹೋಗ್ಬೇಡ ನೋಡು. ನಾನು ಒಂದು ಕಡೆಗೆ ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ. ನಮ್ಮಮ್ಮ ಯಾವ ಬಾಯಿಗೆ ಬಂದಂಗೆ ಮಾತಾಡಿ ಬ್ಯಾಗ ವಾರಕ್ಕೆ ಅಷ್ಟುಬಿಡ್ತು. ನಾನು ಹೆಂಗಾದ್ರೂ ಮಾಡಿ ಬಾಡಿಗೆ ಮನೇಲಿ ಇದ್ದು ಹೋಗೋಣ ಅಂತ ನಾನು ಅಂದ್ಕೊಂಡೆ. ಒಂದು ಕಡೆಗೆ ಊರಿಗೆ ಹೋಗೋಣ ಅಂತ ಒಂದು ಮನಸ್ಸೈತೆ. ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆದರೆ ನಮ್ಮ ತನ್ವಿ ಒಪ್ತಾ ಇಲ್ಲ. ಏನು ಮಾಡೋದು? ಅವಳ ಅಮ್ಮ ನಾವು ಹೋಗ್ಬಿಟ್ರೆ ಎಲ್ಲ ನೋಗ್ತಾರೆ ಕಣಮ್ಮ, ಪುಣ್ಯ ಅತ್ತೆ ಶಿವಾನಿ ಅತ್ತೆ, ಹೋಗೋದಂತೂ ಬೇಡ ಅಂತ ಅವಳು ಅಂಬ್ತವಳೆ. ಏನು ಮಾಡೋದಂತ ನನಗಂತೂ ಒಂದು ಗೊಳಿತಾ ಇಲ್ಲ. ಏನು ಮಾಡ್ಬೇಕೇನೋ? ನಮ್ಮಮ್ಮ ಒಂಥರ ಆಡ್ತೈತೆ ಇವಾಗ. ಏನು ಮಾಡೋದು ಏನೋ ಅನ್ನಿಸ್ತೈತೆ ಹೋಗತ್ತ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.